ಅಟವಾಯಿ ಸಾಮ್ರಾಜ್ಯದ ವತಿಯಿಂದ ಮೊದಲನೇ ವರ್ಷದ ಅದ್ದೂರಿ ಪಾಯಿಂಟ್ ಗಾಡಿ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ ಬಂದು 26/7/2026. ಪ್ರವೇಶ ಶುಲ್ಕ ಬಂದು 800. ಸೂಚನೆ ಏನಂತ ಅಂದರೆ, ಮಳೆ ಬಂದು ಹಾಳಾಗಿದೆ ಪಿಚ್ಚು ಅಂತ ಎಲ್ಲ ಹೇಳ್ತಿದ್ದಾರೆ. ಅದು ಏನು ಹಾಳಾಗಿಲ್ಲ, ಗಟ್ಟಿ ಪಿಚ್ ಇದೆ. ಖಂಡಿತ ರೇಸ್ ನಡೆಯುತ್ತೆ. ಬಂದು ಎಲ್ಲರೂ ಭಾಗವಹಿಸಿ ಪಿಚ್ ನೋಡಿ. ಪಿಚ್ ಗಟ್ಟಿ ಪಿಚ್ ಇದೆ. ಮಳೆ ಬಂದಿದೆ ರೇಸ್ ನಡೆಸಲ್ಲ ಅಂತವ ಯಾರು ಏನೇನೇ ಹೇಳಿದಾರೋ ನಾವು ರೇಸ್ ನಡೆಸ್ತೀವಿ. ಗಟ್ಟಿ ಪಿಚ್ ಇದೆ. ರಾಸಿನ ಮಾಲೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ಆಮೇಲೆ ಬಂದು 11 ಗಂಟೆಗೆ ಎಂಟ್ರಿ ಕ್ಲೋಸ್ ಆಗುತ್ತೆ. 11:15 ಬಂದು ಗಾಡಿ ಕಟ್ಟಿಸ್ತೀವಿ. ಎಲ್ಲ ಖಂಡಿತ ಗಾಡಿ ಕಟ್ಟಲೇಬೇಕು. 11 ಕಾಲಕ್ಕೆ ಖಂಡಿತ ಪೂಜಾ ಗಾಡಿ ಕಟ್ತೀವಿ. ಬಂದು ಎಲ್ಲರೂ ಹೆಚ್ಚು 10 ಗಂಟೆ ಒಳಗಡೆ ಬಂದು ಪ್ರವೇಶ ಶುಲ್ಕವನ್ನು ಕಟ್ಟಬೇಕು. ಆಮೇಲೆ ಸಂಜೆ ಲೈಟಿಂಗ್ ವ್ಯವಸ್ಥೆ ಇರುವುದಿಲ್ಲ, ಹಂಗಾಗಿ ಬೇಗನೆ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ನಮಗೆ 5 ಗಂಟೆಗೆ ನಮಗೆ ರೇಸ್ ಮುಗಿಸ್ಕೊಡ್ಬೇಕು. 7ನೇ ಬಹುಮಾನ ಇದು ಟ್ರೋಫಿ ಇರುತ್ತದೆ. 8 ಸೇಮ್ ಅದೇ ಥರ ಟ್ರೋಫಿ ಇರುತ್ತದೆ. ಮತ್ತು ಈಗ 9, 10 ಸೇಮ್ ಅದೇ ಥರ ಟ್ರೋಫಿ ಇರುತ್ತೆ. ಪಿಚ್ಚಲ್ಲಾದರೂ ಬಹುಮಾನ ಪಡೆದೇ ಇರೋಂಗೆ ಇಲ್ಲ. ಒಂದು ಕಮಿಟಿ ಸೀಮಿತನೂ ಬಹುಮಾನ ಆಗಿರೋಂಗಿಲ್ಲ. ಯಾವುದೋ ಪಿಚ್ಚಲ್ಲಿ ಫಸ್ಟು ಅವೆಲ್ಲ ಆಗಿರೋವು. ಮತ್ತೇನು ನಾವು ಬಣ್ಣ ಹಾಕೋಬತ್ತೀವಿ, ನೀ ಕ್ಯಾಪ್ ಹಾಕೋಬತ್ತೀವಿ, ಎಲ್ಲನೂ ಬಿಚ್ಚಿಗೆ ಬತ್ತೀವಿ ಅನ್ನೋದಿಲ್ಲ. ಎಲ್ಲರೂ ನಮ್ಮ ಕಡೆ ಎಲ್ಲ ರೇಸ್ ಆಡಿ ಅಳುಬ್ರೆ ಎಲ್ಲ ರೇಸ್ ಆಡಿರೋದೇ ನೋಡಿರ್ತೀವಿ ಕರ್ಗೋಳ. ಅದಕ್ಕೋಸ್ಕರ ಆಮೇಲೆ ಬಂದ್ಬಿಟ್ಟು ಕೊಟ್ಟ ಮೇಲೆ ವಾಪಸ್ ಕಳಿಸ್ದಾಗ ಅವೆಲ್ಲ ಬೇಜಾರು ಗೀಜಾರೆಲ್ಲ ಮಾಡ್ಕೊಬಿಟ್ಟು ಕಡ್ಡಾಯವಾಗಿ ಅಣ್ಣ ಪ್ರೈಸ್ ಆಗಿರೋ ಕರುಗಳಿಗೆ ಎಂಟ್ರಿ ಇಲ್ಲ ಅಣ್ಣ. ಅಷ್ಟೇ ಹೊರ ಹಾಕೋದೆ.